Hello Antamas, this is Shahrukh. ನೀವು ನೋಡ್ತಿರೋದು ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಆಫ್ಟರ್ ಸೋ ಲಾಂಗ್ ಒಂದು ಸಖತ್ತಾಗಿರೋ ಒಂದು ಕೇರಳ ಸ್ಟೈಲ್ ಫೀಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಬಂದು ಮಾಮ್ ಸ್ಪಾಟ್ ಅಂತ. ಇದರದ ಎಕ್ಸಾಕ್ಟ್ ಲೊಕೇಶನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಹುಮ್ಮಸಂದ್ರ. ನೀವೊಂದು ಹೊಸಕೂರ್ ಗೇಟ್ ಸರ್ವಿಸ್ ಹೊಡೆದ ಹೋಗ್ತಿರಲ್ಲ, ಅಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ ಇರ್ಬೋದು ಒಳಗಡೆ, ಗಲ್ಲಿ ಒಳಗಡೆ ಇದೆ. ಬಟ್ ಈ ಕಡೆ ಬ್ಯಾಕ್ ಸೈಡ್, ನನ್ನ ಬ್ಯಾಕ್ ಸೈಡ್ ನೋಡಿದ್ರೆ ನೀವು ಕಂಪ್ಲೀಟ್ ಆಗಿ ಒಂದು ಲೇಕ್ ವ್ಯೂ ಸಿಗುತ್ತೆ. ಒಂದು ಒಳ್ಳೆ ಲೇಕ್ ವ್ಯೂ ಜೊತೆ ಅಥೆಂಟಿಕ್ ಕೇರಳ ಫೀಸ್ಟ್ ಇರುತ್ತೆ. ಅದನ್ನ ಟೆಸ್ಟ್ ಮಾಡೋಣ ಅಂತ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇನ್ಲಿ ಸ್ಪೆಷಲ್ ಬಂದು ಇವರ ಬಿರಿಯಾನಿ ತುಂಬ ಸ್ಪೆಷಲು. ಅದನ್ನ ಬಿಟ್ಟು ಲೈಕ್ ದೇ ಆರ್ ಸೆಲ್ಲಿಂಗ್ ಇಂಡಿಯನ್ ಇದೆ, ಚೈನೀಸ್ ಇದೆ, ಮಲಬಾರಿ ಸ್ಟೈಲ್ ಬಿರಿಯಾನಿ, ಆಮೇಲೆ ಕೇರಳದಲ್ಲೇ ಲೈಕ್ ಚಟ್ಟಿ ಚೋರ್ ಅಂತ ಸಿಗುತ್ತೆ, ಗೊತ್ತಾ? ಇವೆಲ್ಲ ತುಂಬ ಫೇಮಸ್ಸು. ಎಲ್ಲ ಟ್ರೈ ಮಾಡೋಣ ಅಂತ ಬನ್ನಿ. ಆಲ್ರೈಟ್ ಅಂತಮ್ಮ. ಸೊ ಈಗ ಬಂದು ನಮ್ಮ ಟೇಬಲಲ್ಲಿ ಒಂದು ಇವರ ರೆಸ್ಟೋರೆಂಟ್ ಸ್ಪೆಷಲ್ಲು ಜೊತೆಗೆ ಕೇರಳ ಸ್ಪೆಷಲ್ ಹಲವಾರು ಡಿಶಸ್ ಇದೆ. ಅದರಲ್ಲಿ ಫಸ್ಟ್ ಬಂದು ಫಿಶ್ ಚಟ್ಟಿ ಚೋರು, ಆಮೇಲೆ ಈ ಕಡೆ ಬಂದರೆ ವಿ ಹ್ಯಾವ್ ಚಿಕನ್, ಅದರಲ್ಲೇ ಸೇಮ್ ಚಿಕನ್ ಚಟ್ಟಿ ಚೋರು ಬರುತ್ತೆ. ಆ್ಯಂಡ್ ಇಲ್ಲಿ ಈ ಒಂದು ಬಾಳೆ ಎಲೆ ಫೀಸ್ಟ್ ವಿಚ್ ಇಸ್ ಪೊದಿಚೋರ್ ಅಂತಾರೆ, ಇದು ವೆಜ್ಜು. ಇದರಲ್ಲಿ ನಿಮಗೆ ನಾನ್ ವೆಜ್ ಸಿಗುತ್ತೆ, ಅಂದರೆ ಎಗ್ಗು ಸಿಗುತ್ತೆ, ಫಿಶು ಸಿಗುತ್ತೆ, ಚಿಕನು ಸಿಗುತ್ತೆ. ಅದನ್ನು ಬಿಟ್ಟು ದೇ ಹ್ಯಾವ್ ಸ್ಪೆಷಲಿ ಕೇರಳ ಪರೋಟ. ನೋಡಿ ಲೇಯರ್ ಹೆಂಗೆ ಬರುತ್ತೆ. ಅದರ ನಂತರ ಒಂದು ಸೆಮಿ ಗ್ರೇವಿ ಟೈಪ್ ಆಫ್ ಒಂದು ಚಿಕನ್ ಸ್ಟಾರ್ಟರ್ ಅಂತ ಹೇಳಿದ್ದೀವಿ, ವಿಚ್ ಇಸ್ ಕೇರಳ ಸ್ಟೈಲು. ಅದ್ರಲ್ಲಿ ಕರಿಬೇವು ಸೊಪ್ಪೆಲ್ಲ ಜಾಸ್ತಿ ಇರುತ್ತೆ. ಆ್ಯಂಡ್ ಹಂಗೆ ಪರೋಟಾಗೆ ಕಾಂಬೋ ಆಗಿ ಒಂದು ಚಿಕನ್ ಮಸಾಲೆ ಒಂದು. ಇದರಲ್ಲಿ ಬೇಸ್ ಬಂದು ಮೇಯ್ನ್ಲಿ ಕೊಬ್ಬರಿ ಹೋಗುತ್ತೆ ಪೇಸ್ಟು, ಅದು ಭಾಳ ಚೆನ್ನಾಗಿತ್ತು, ಮೇಕಿಂಗ್ ಆಗಿರ್ತೀನಿ ನೋಡಿ. ಆಮೇಲೆ ಒಂದು ಚಿಕನ್ ಫ್ರೈ ಒಂದು ತೊಗೊಂಡಿದ್ದೀವಿ, ಜೊತೆಗೆ ಇದು ಬಂದು ಚಿಕನ್ ಕಬಾಬ್ ವಿತ್ ಪಾಪಡ್ ಅಂತ ಇರುತ್ತೆ, ಅಂದರೆ ಇವರ ರೆಸ್ಟೋರೆಂಟ್ ಸ್ಪೆಷಲ್ ಇವೆಲ್ಲ ಡಿಶಸ್ಸು. ಸೊ ಇದಿಷ್ಟು ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಒಂದು ಸ್ಪೆಷಲ್ ಒಂದು ಗೆಸ್ಟ್ ಇದೆ ನಮ್ಮ ವೀಡಿಯೋಲ್ಲಿ, ಕಿಳಿ ಬಿರಿಯಾನಿ ಅಂತಾರೆ. ಬೇಸಿಗಾಗಿ ಕಿಳಿ ಪರೋಟ ಕೇಳಿರ್ತೀರಲ್ಲ, ಆ ಥರ ಇದು ಕಿಳಿ ಬಿರಿಯಾನಿ ಅಂತ. ಸೇಮ್ ಅದೇ ಕಾನ್ಸೆಪ್ಟ್ ವೈಸ್ ಶುರು ಮಾಡೋಣಂತೆ. ಸೊ ಫಸ್ಟ್ ಬಂದು ವಿಲ್ ಗೋ ವಿತ್ ಚಿಕನ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ, ಲಿಟ್ರಲಿ ಸಪ್ರೇಟ್ ಲೇಯರೇ ಬಂದ್ಬಿಡುತ್ತೆ. ವಾವ್, ಆ ಚಿಕನ್ ಸಖತ್ತು ಗರಿಯಾಗಿ ಕ್ರಿಸ್ಪಿಯಾಗಿ, ನಂತರ ಆ ಟೆಂಡರ್ ಮೀಟ್ ಅಂತೀವಿ ಗೊತ್ತಾ, ಆ ಸಾಫ್ಟಾಗಿ, ಅಷ್ಟೇ ಸಾಫ್ಟಾಗಿ ಜ್ಯೂಸಿಯಾಗಿದೆ. ಆಮೇಲೆ ಇದರಲ್ಲಿ ಸ್ಪೆಷಲ್ ಅಂತಂದ್ರೆ ಹಪ್ಪಳ ಕೊಟ್ಟಿದ್ರು. ಸೊ ಹಪ್ಪಳ ಜೊತೆಗೆ ಯು ಹ್ಯಾವ್ ಟು ಗೋ, ಜೊತೆಗೆ ಮೆಣಸಿನ್ಕಾಯಿನೂ ಇದೆ. ಆ ಮೆಣಸಿನ್ಕಾಯಿನ ಖಾರ, ನಂತರ ಹಪ್ಪಳ, ಆಮೇಲೆ ಕಬಾಬು ಸಕ್ಕತ್ತಾಗಿದೆ. ಅಂದರೆ ಏನೋ ಒಂಥರ ಆ ಕಬಾಬಲ್ಲೇ ಯುನಿಕ್ ಆಗಿರೋ ಒಂದು ವೆರೈಟಿ ತಿಂದರೆ ಹಿಂಗೆ ಅನಿಸುತ್ತೆ. ಆ ಥರ ಒಂದು ಡಿಶು ಚೆನ್ನಾಗಿದೆ ಅಪ್ಪ. ಇದು ಬಂದು ಚಿಕನ್ ಫ್ರೈ. ವಾವ್, ಲುಕ್ ಅಟ್ ದಿ ಲೇಯರ್ ಗೈಸ್.
ಆ ಲೇಯರು, ಆ ಪೀಸು, ಇದೊಂದು ರೀತಿ ಹೆಂಗಿದೆ ಗೊತ್ತಾ ನೋಡೋಕ್ಕೆ, ಈ ಟ್ರೆಂಡಿಂಗಲ್ಲಿ ಇತ್ತಲ್ಲ ಈ ಕರೆಂಟ್ಲಿ ಬೆಳ್ಳುಳ್ಳಿ ಕಬಾಬ್, ಆ ಥರನೇ. ಯಾಕಂದರೆ ಇದ್ರಲ್ಲಿ ಬೆಳ್ಳುಳ್ಳಿನೂ ಇದೆ, ಬೆಳ್ಳುಳ್ಳಿ ಇದೆ. ಸೊ ಲೆಟ್ಸಿ ಆ ಫೀಲ್ ಹೇಗೆ ಬರುತ್ತೆ ಅಂತ. ಓಹೋ, ಭಾರಿ ಜ್ಯೂಸಿಯಾಗಿದೆ ಗುರುವೆ ಚಿಕನ್ನು. ಬಲ್ಕು ಪೀಸು, ಅದ್ರ ಜೊತೆಗೆ ಅಷ್ಟೇ ಟೆಂಡರಿಯಾಗಿರೋ ಮೀಟು ಆ ಚಿಕನಲ್ಲಿ. ಅದ್ಭುತ. ಮಸ್ಟಾಗಿ ಟ್ರೈ ಮಾಡಿ ಬಂದರೆ. ಇದೊಂದು ವೆರೈಟಿ ಆಫ್ ಚಿಕನು ವಿಚ್ ಇಸ್ ಕೇರಳ ಸ್ಟೈಲೇ. ಸೊ ಇದು ನಿಮಗೆ ಒಂದು ರೀತಿ ಸೆಮಿ ಗ್ರೇವಿ ಮಸಾಲೆ ಥರ ಇರುತ್ತೆ. ಸೇಮ್ ಗೋಸ್ ವಿತ್ ಆ ಕಬಾಬ್ ಪೀಸಸ್ ಏನಿದೆಯಲ್ಲ ಅದೇ ಕಬಾಬ್ ಪೀಸಸ್ಸೇ, ಬಟ್ ಇದರಲ್ಲಿ ಲೈಟಾಗಿ ಅದು ಫ್ರೈ ಆಗಿರೋ ಒಂದು ಘಮನೂ ಬರುತ್ತೆ, ಜೊತೆಗೆ ಮಸಾಲೆನ ಒಂದು ಟೇಸ್ಟ್ ಬರುತ್ತೆ. ಒಂದು ಬಲ್ಕ್ ಪೀಸೇ ಹೋಗೋಣ. ವಾವ್, ಬೋನ್ಲೆಸ್ ಪೀಸ್ ಗುರುವೆ. ಆಹಾ, ಆ ಕರ್ಬೇವು ಸೊಪ್ಪು ಅದೊಂದು ರೀತಿ ಟೇಸ್ಟ್ ಕೊಡುತ್ತೆ. ನಂತರ ಬಂದು ಇವ್ರ ಮಸಾಲೆ ಏನಿದೆಯಲ್ಲ ಇಟ್ಸ್ ಸ್ಪೈಸಿ. ಈ ಚಿಕನ್ನೇ ನಿಮಗೆ ಆ ಸ್ಟಾರ್ಟಿಂಗಲ್ಲಿ ಸ್ಪೈಸಿ ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಸ್ಪೈಸಿ ಇನ್ಕ್ರೀಸ್ ಆಗ್ತೈತೆ. ಇದರಲ್ಲಿ ಬಂದು ಈ ಒಂದು ಪೊದಿಚೋರಲ್ಲಿ ಒಂದು ನೋಡಿ, ಒಂದು ಚಟ್ನಿ ಥರ ಒಂದು ಡಿಶ್ ಇದೆ. ನನಗನ್ಸಂಗೆ ಕೊಬ್ಬರಿ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಒಂದು ಕೂಟು ಪೊರಿಯಲ್ ಸಮಥಿಂಗ್ ಅಂತಾರೆ, ಅದು ನನಗೆ ಅದು ಕರೆಕ್ಟಾಗಿ ಅದನ್ನು ಫೈನ್ ಮಾಡೋಕ್ಕಾಗ್ತಿಲ್ಲ. ಬಟ್ ಒಂದು ಪಚಡಿ ಒಂದಿದೆ, ಜೊತೆಗೆ ಒಂದು ಕೂಟು ಪೊರಿಯಲ್ ಸಮಥಿಂಗ್ ಅಂತಾರೆ. ಸೊ ವೆರೈಟೀಸ್ ಆಫ್ ನಿಮಗೆ ಕೇರಳನ ಅಥೆಂಟಿಕ್ ಡಿಶಸ್ ಇರುತ್ತೆ. ಆಮೇಲೆ ಈ ಕಡೆ ಬಂದರೆ ಈ ಮೂಲೆಯಲ್ಲಿ ಒಂದು ಚಟ್ನಿ ಥರ ಒಂದು ಕೊಟ್ಟಿದ್ದಾರಪ್ಪ. ದಿಸ್ ಈಸ್ ನೋಡಿದ್ರೆ ಗೊತ್ತಾಗುತ್ತೆ, ಅದು ಟೊಮ್ಯಾಟೊ ಆಮೇಲೆ ಲೈಟಾಗಿ ಖಾರ ಅವೆಲ್ಲ ಇದೆ. ಸೊ ಅದನ್ನೇ ಮಿಕ್ಸ್ ಮಾಡಿ ಕೇರಳ ರೈಸು, ರೆಡ್ ರೈಸು, ರಾ ರೈಸ್ ಸಮಥಿಂಗ್ ಕರೀತಾರೆ. ಬಟ್ ಒಳ್ಳೆಯದು, ತುಂಬ ಹೆಲ್ತಿಗೆ. ವಾವ್, कुड़कच्ची बिरयानी ओके, केरला स्टाइल पॉट बिरयानी जैसा है. ओके, थोड़ा स्पाइसी है, क्या रहता है मतलब मेनली डिश? चिल्ली पिकल. वाओ, एंड ये सब क्या क्या है सर? ये सब वेराइटी क्या है? ये क्या है? ये इसको केरला में चामंदी बोलता है, कोकोनट चामंदी. यस, कोकोनट आंदी करेक्ट. यस, कोकोनट चामंदी. एंड ये मतलब ये अवेल बोलता है, ये मिक्स्ड वेजिटेबल विद कोकोनट. ओके, और ये भी बोलता है ಉಪ್ಪೇರಿ. ಲುಕ್ ಇಟ್ ಲೈಕ್ ನಿಮಗೆ ಒಂದು ಯಾ ಒಂದು ಫ್ರೈ ಮಾಡಿರೋ ಥರ ಒಂದು ಡಿಶಸ್, ಅಂದರೆ ನಿಮಗೆ ಇದಕ್ಕೆ ಒಂದು ಸೈಡಾಗಿ ಹೋಗುತ್ತೆ, ಪ್ಲಸ್ ಎಸ್ ಸೈಡ್ ಡಿಶಸ್ ಥರ ಹೋಗುತ್ತೆ. ಇಟ್ಸ್ ಟೋಟಲಿ ಗುಡ್. ಫ್ರೈ ಅಂದ್ರಲ್ಲ, ಇದಕ್ಕೇನು ಅಂತೀವಪ್ಪ, ತೊಂಡೆಕಾಯಿ. ಕರೆಕ್ಟ್ ತೊಂಡೆಕಾಯಿ ಹಂಗೆ ಮಾಡ್ತೀವಿ. ವಾವ್, ಮೋರ್ ಇಸ್ ಟು ಗುಡ್. ಸಾಂಬಾರ್ ಇದೆ, ಸ್ಪೂನ್ ವೆಜಿಟೇಬಲ್ ಸಾಂಬಾರ್ ವಿಚ್ ಈಸ್ ನುಗ್ಗೆಕಾಯಿ ಎಲ್ಲ ಹಾಕಿದ್ದಾರೆ. ಸೊ ಅದನ್ನು ಲೈಟಾಗಿ ಹಾಗೆ ವಿಲ್ ಟ್ರೈ ಇಟ್. ಆಹಾ, ಹೊರಗಡೆ ಸಖತ್ ಬಿಸಿಲು, ಚಕ್ಕೆ ಬೆವರು ಸರಿಯಾಗಿ ಹೊಡಿತೈತೆ. ಒಂದು ತಣ್ಣಗಿರೋ ಸಾಂಬಾರು ಮತ್ತು ರೈಸು ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಆ ನುಗ್ಗೆಕಾಯಿನ ಫ್ಲೇವರು ಹಂಗೆ ಇಳಿದೋಗಿ ಇಟ್ ಹ್ಯಾಸ್ ಒಂದು ಪರ್ಫೆಕ್ಟ್ ಟಚ್. ವಾವ್, ಚಟ್ನಿ ಅಂದರು ದಿಸ್ ಲಿಟ್ಸಿ ಕೋಕೋನಟ್ ಎಲ್ಲ ಬಳಸಿರ್ತಾರೆ. ಇಟ್ಸ್ ಸಮಥಿಂಗ್ ಲೈಕ್ ನಿಮಗೆ ಒಂದು ಟವಲಾಗಿ ಅದನ್ನು ಫ್ರೈ ಮಾಡಿದಾರೆ ಗೊತ್ತಾ, ಫ್ರೈ ಮಾಡಿ ನಂತರ ಇರೋ ಒಂದು ಡಿಶ್ಶು. ಸ್ವೀಟ್ನೆಸ್ಸು ಬರುತ್ತೆ, ಲೈಟಾಗೆ ಖಾರನೂ ಬರುತ್ತೆ. ಹಪ್ಪಳ ಹಿಂಗೆ ಕೊಟ್ಟರೆ ನೀವು ಹಿಂಗೆ ಕೆತ್ತು ಸಪ್ರೇಟಾಗಿ ಹೋಗ್ಬಾರ್ದು. ಹಪ್ಪಳನ ಇದ್ರ ಮೇಲೆ ಹೊಡೆದಾಕಿ ಹಾಗೆ ಸಾಂಬಾರು ಇರುತ್ತಲ್ಲ ಅದಕ್ಕೆ ಹಂಗೆ ಸ್ನಾನ ಮಾಡಿಸ್ಬಿಡ್ಬೇಕು. ಹಾಂ, ಖಂಡಿತ ಹಂಗೆ ಟ್ರೈ ಮಾಡಿ ನೋಡಿ, ಇಷ್ಟಪಡ್ತೀರಾ. ಚಟ್ಟಿ ಚೋರು ಇದೆ, 2 ವೆರೈಟಿ ಆಫ್ ಚಟ್ಟಿ ಚೋರು. ಸೊ ಅದರಲ್ಲಿ ಫಸ್ಟ್ ಬಂದು ಫಿಶ್ ಚಟ್ಟಿ ಚೋರು ಟ್ರೈ ಮಾಡೋಣ. ಸೊ ಇದರಲ್ಲೂ ಹಪ್ಪಳ ಕೊಟ್ಟಿರ್ತಾರೆ, ಒಂದು ನೋಡಿ ಒಂದು ಆಮ್ಲೆಟ್ ಇದೆ, ಕೂಟು, ಆಮೇಲೆ ಒಂದು ಫ್ರೈ, ಸೊ ಅವೆಲ್ಲ ಇದೆ, ಚಟ್ನಿ ಇದೆ, ಆಮೇಲೆ ಯಾವುದು ಪಿಕಲ್ ಒಂದಿದೆ. ಈ ರೈಸು ಮತ್ತು ಸಾಂಬಾರನ್ನ ಮಿಕ್ಸ್ ಮಾಡಿ ಮೊದಲೇ ಇದರಲ್ಲಿ ಹಾಕಿರ್ತಾರೆ, ಅದ್ರ ಮೇಲೆ ಸೈಡ್ಸ್ ಇರುತ್ತೆ. ಸೊ ಸಾಂಬಾರೆಲ್ಲ ಅಂತ ಹುಡುಕ್ಬೇಡಿ ಬಂದರೆ ಇದರಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಫಸ್ಟು ರೈಸ್ನ ಮಾತ್ರ ನಾನು ಟ್ರೈ ಮಾಡ್ತೀನಿ. ಚೆನ್ನಾಗಿ ಏರ್ಕೊಂಡಿದೆ ರೈಸಲ್ಲಿ, ಅದ್ಭುತ. ಅದು ಆಮ್ಲೆಟೆಲ್ಲ ಈ ಥರ ಕೊಟ್ಬಿಟ್ರೆ ಸ್ವರ್ಗಾನೇ. ಚಟ್ಟಿ ಚೋರು ಇಸ್ ಎ ಕಾಂಬಿನೇಷನ್ ಲೈಕ್ ವಿಚ್ ನೀವು ಎಲ್ಲ ಡಿಶಲ್ಲಿ ಮಿಕ್ಸ್ ಆಗಿರುತ್ತೆ. ಅಂದರೆ ಈ ಕಡೆ ನಿಮಗೆ ಫಿಶ್ ಇರುತ್ತೆ, ಆ ಕಡೆ ನಿಮಗೆ ಪಲ್ಯನೂ ಇರುತ್ತೆ, ಆಮ್ಲೆಟ್ ಇರುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿ ನೀವು ಅದನ್ನು ತಿನ್ನೋ ಟೈಮಲ್ಲಿ ಒಂದು ವೈಬ್ ಸಿಗುತ್ತೆ ನೋಡಿ. ಈ ಕೇರಳ ಕಡೆ ಎಲ್ಲ ಹೋದರೆ ಜಾಸ್ತಿ ಈ ಥರ ಡಿಶಸ್ಸು ನೀವು ತುಂಬ ನೋಡ್ತೀರಾ. ಆಹಾ, ಲುಕ್ ಅಟ್ ದಿ ಪೀಸ್ ಗೈಸ್.
ಓಹೋ, ಆ ಮೇನಿನ ಅರೋಮಾ, ವಾವ್, ಇಟ್ಸ್ ಮಸ್ಟ್ ಟ್ರೈ ಒನ್. ಸೊ ಅದೇ ಹಪ್ಪಳ ಒಂದಿರುತ್ತೆ, ಆಮ್ಲೆಟ್ ಇರುತ್ತೆ, ಸೇಮ್ ಕೈಂಡ್ಸ್ ಆಫ್ ಪಲ್ಯಸ್, ಸೇಮ್ ರೈಸ್, ಸೇಮ್ ಒಂದು ಸಾಂಬಾರ್. ಬಟ್ ಇದರಲ್ಲಿ ಒಂದು ಚೇಂಜ್ ಆಗೋದು ಈ ಚಿಕನ್ನು. ಸೊ ಈ ಚಿಕನ್ ಬಂದು ನಿಮಗೆ ಒಂದು ರೀತಿ ಆ ಗ್ರೇವಿ ಥರನೂ ಇರುತ್ತೆ, ಅದೇ ರೀತಿ ನಿಮಗೆ ಒಂದು ಕೈಂಡ್ ಆಫ್ ಕಬಾಬ್ ಪೀಸ್ ತಿನ್ನಂಗೂ ಇರುತ್ತೆ. ಆ ರೈಸಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಲೆಟ್ಸ್ ಗೋ ಆನ್ ಬೈ. ವೋ, ಚಿಕನು ಒಂದು ರೀತಿ ಮಸಾಲೆ ಬಂದು ಸ್ವೀಟಾಗಿದೆ, ಇಟ್ ಹ್ಯಾಸ್ ಸಮ್ ಟೇಸ್ಟ್. ಹೊರಗಡೆ ಜ್ಯೂಸಿಯಾಗೆ ಅಷ್ಟೊಂದು ಟೆಂಡರ್ ಏನಕ್ಕಾಗಲ್ಲ, ಲೈಟಾಗಿ ಟೆಂಡರ್ ಇದೆ. ಬಟ್ ಆ ಚಿಕನ್ ಹಂಗಿದ್ರೇ ಈ ಒಂದು ಡಿಶ್ಶಿಗೆ ಹಂಗೆ ಸೆಟ್ ಆಗುತ್ತೆ. ಸೂಪರ್. ಆಲ್ ರೈಟ್ ಅಂತಮ್ಮ. ಸೊ ನೆಕ್ಸ್ಟ್ ಬಂದು ಮೇನ್ಲಿ ಪರೋಟ ಜೊತೆಗೆ ಇವರ 2 ವೆರೈಟಿ ಆಫ್ ಬಿರಿಯಾನಿ ಇದೆ, ಅದನ್ನು ಟ್ರೈ ಮಾಡೋಣ. ಫಸ್ಟು ನಾನು ಪರೋಟ ಹೋಗ್ಬಿಡ್ತೀನಿ, ಬಿಕಾಸ್ ತಣ್ಣಗಾಗಿಬಿಟ್ರೆ ಆ ಟೇಸ್ಟೇ ಹೊಂಟೋಗ್ಬಿಡ್ತದೆ. ಆಲ್ರೆಡಿ ತಣ್ಣಗಾಯಿತು. ಬಾಯ್ಲ್ಡ್ ಚಿಕನ್ ಹಾಕಿರ್ತಾರೆ ಒಳಗಡೆ. ಸೊ ಬಾಯ್ಲ್ಡ್ ಚಿಕನು, ಆಮೇಲೆ ಆ ಗ್ರೇವಿ, ಲೆಟ್ಸಿ ಟೇಸ್ಟ್ ಹೇಗಿದೆ ಅಂತ. ವಾವ್, ಒಂದು ರೀತಿ ಸ್ವೀಟಾಗೂ ಇದೆ ಈ ಒಂದು ಗ್ರೇವಿ. ಅದೇ ರೀತಿ ಖಾರ ಅನ್ನೋದು ಖಾರ ಇಲ್ಲ, ಖಾರ ತುಂಬ ಕಡಿಮೆ ಇರೋದು ಖಾರ, ಬಟ್ ಸ್ವೀಟಾಗಿ ಇದಾಗಿರ್ತದಲ್ಲ, ತೆಂಗಿನಕಾಯಿ ಪೇಸ್ಟ್ ಹಾಕೋರೆ ಅಂದರೆ ನನ್ನ ಚೆನ್ನಾಗಿ ತೊಳೆದು ಒಂದು ರೀತಿ ಅದನ್ನು ಚಟ್ನಿ ರೀತಿ ಮಾಡಿ ಆ ಪೇಸ್ಟ್ ಬಂದು ನಿಮಗೆ ಈ ಒಂದು ಸಾರಲ್ಲಿ ಹೋಗ್ಬಿಡುತ್ತೆ. ಈ ಮಸಾಲೆನ ಅವರು ಸಾಟೆ ಮಾಡ್ತಾರಲ್ಲ ಪ್ಯಾನಲ್ಲಿ ಹಾಕಿ, ಆ ಒಂದು ಇದರಲ್ಲಿ ಈ ಒಂದು ಪೇಸ್ಟ್ ಹೋಗಿ ಮಿಕ್ಸ್ ಮಾಡಿ ಒಂದು ರೀತಿ ಡಿಫ್ರೆಂಟ್ ಆಗಿದೆ. ಕ್ಯಾನ್ ಫೀಲ್ ದಟ್ ಕೋಕೋನಟ್ ಅರೋಮಾ ಇದೆ ಜೊತೆಗೆ. ಆಮೇಲೆ ಆ ಒಂದು ಸಿಮಿಲಾರಿಟಿ ಆಗಿರೋ ಒಂದು ಆ ಟೇಸ್ಟ್ ಆಫ್ ಆ ಒಂದು ಗ್ರೇವಿ, ಆ ಕರಿ ಏನಿದೆಯಲ್ಲ ಭಾಳ ಅದ್ಭುತವಾಗಿದೆ. ಸಖತ್ ತಿಕ್ಕಾಗೆ, ತುಂಬ ತೆಲುಗು ಇಲ್ಲ, ಸಖತ್ ತಿಕ್ಕಾಗೆ. ನನಗೆ ಆ ಕೋಕೋನಟ್ಟಿನ ಒಂದು ಫೀಲೇ ಜಾಸ್ತಿ ಬರ್ತಿರೋದು. ಆ್ಯಂಡ್ ಲುಕ್ ಅಟ್ ದಿ ಪೀಸ್. ಕ್ಯಾ ಬಾತ್ ಹೈ, ಸೂಪರ್. ಈ ಒಂದು ಪರೋಟ ವಿತ್ ಚಿಕನ್ ಮಸಾಲೆ ಖಂಡಿತವಾಗ್ಲೂ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಇಲ್ಲಿ ದೇರ್ ಈಸ್ ಒನ್ ವೆರೈಟಿ ಆಫ್ ಬಿರಿಯಾನಿ. ಇದನ್ನು ನಾವು ಪಾಟ್ ಬಿರಿಯಾನಿ ಅನ್ಬೋದು. ಸೊ ಇವರ ರೆಸ್ಟೋರೆಂಟ್ ಹೆಸರು ಮಾಮ್ಸ್ ಪಾಟ್ ಅಂತ. ಸೊ ಅದ್ರ ರಿಲೇಟೆಡ್ ಆಗಿ ಒಂದು ಬಿರಿಯಾನಿ ವೆರೈಟಿ ಇದೆ. ಸೊ ಇದನ್ನು ಹಂಗೆ ಅನ್ಬಾಕ್ಸ್ ಮಾಡೋಣ. ಓಹೋ, ಲುಕ್ ಅಟ್ ದಿ ಬಿರಿಯಾನಿ ಗೈಸ್. ಒಳಗಡೆ ಫಸ್ಟ್ ಒಂದು ಆಮ್ಲೆಟ್ ಇದೆ, ಆಮ್ಲೆಟ್ನ ಸಿಡಿದಾಕೊಂಡು ಬಿರಿಯಾನಿ ನೋಡಿ, ಗ್ರೇವಿ ಜೊತೆಗೆ ಒಳಗಡೆ ರೈಸು ಪೀಸು. ಆಹಾ, ಏನು ಗುರು ಅರೋಮಾ ಬಿರಿಯಾನಿದು. ಚಿಕನ್ ಪೀಸು ಎಲ್ಲ ಪುಡಿ ಪುಡಿ ಆಗೋಗ್ಬಿಟ್ಟಿದೆ ನೋಡಿ. ಓಹೋ, ಚಿಕನು ಒಂದು ಟೇಸ್ಟ್ ರೀತಿ ಆಗೋಗ್ಬಿಟ್ಟಿದೆ ನೋಡಿ, ಪುಡಿ ಪುಡಿ ಚಿಕನು. ಇದೊಂದು ರೀತಿ ನನಗೆ ಫುಲ್ಲಿ ಮಸಾಲೆ ಬಿಲ್ಡಪ್ ಆಗಿರೋ ಒಂದು ಚಿಕನ್ ಬಿರಿಯಾನಿ ತಿನ್ನಂಗೆ ಹೇಗಿರುತ್ತೋ ಆ ಥರ ಒಂದು ಟೇಸ್ಟ್ ಕೊಡ್ತೈತೆ. ಇಷ್ಟು ನೋಡಿ, ನಮ್ಮ ಯೂಟ್ಯೂಬ್ ಜರ್ನಿಯಲ್ಲೇ ಆದಷ್ಟು ವೆರೈಟೀಸ್ ಆಫ್ ಬಿರಿಯಾನಿ ತಿಂದಿದ್ದೀವಿ, ಬೇರೆ ಬೇರೆ ಊರಿನ ಬಿರಿಯಾನಿ, ಬೆಂಗಾಲಿ, ಕೋಲ್ಕತ್ತಾ, ಲಕ್ನೋ ಅಂತ. ಬಟ್ ಈ ಕೇರಳ ಸ್ಟೈಲಲ್ಲೇ ಇದೊಂದು ರೀತಿ ಡಿಫ್ರೆಂಟ್ ಆಗಿದೆ. ಅಂದರೆ ಆ ಬಿರಿಯಾನಿ ಮಸಾಲ ಬಂದು ನಿಮಗೆ ಒಂದು ರೀತಿ ಒಂದು ಸಾರು ಮತ್ತು ರೈಸು, ಅನ್ನ ಸಾಂಬಾರು ಮಿಕ್ಸ್ ಮಾಡ್ತಿದ್ರೆ ಹೇಗಿರುತ್ತೆ ಅಂದರೆ ಆ ಒಂದು ಕರಿ ಅಂತಿರೋದು ನಾನು, ಆ ಥರ ಮಿಕ್ಸ್ ಮಾಡಿನೇ ಕೊಟ್ಬಿಡ್ತಾರೆ ನಿಮಗೆ. ಅಂದರೆ ನಿಮಗೆ ಬಿರಿಯಾನಿ ಅಂದರೆ ಡ್ರೈ ಇರುತ್ತಲ್ವ, ಆ ಡ್ರೈನೆಸ್ ಇರಲ್ಲ. ಒಂದು ರೀತಿ ಫುಲ್ಲಿ ಆ ರೈಸ್ ಒಂದು ರೀತಿ ಜ್ಯೂಸಿಯಾಗಿರುತ್ತೆ ನಿಮಗೆ, ಅಷ್ಟು ಸಖತ್ತಾಗಿದೆ. ಇಟ್ಸ್ ಮಸ್ಟ್ ಟ್ರೈ ಒನ್. ಆ್ಯಂಡ್ ಫೈನಲ್ ಆಗಿ ನಮ್ಮ ಹತ್ರ ದೇರ್ ಈಸ್ ಒನ್ ಮೋರ್ ಬಿರಿಯಾನಿ ವಿಚ್ ಈಸ್, ಈ ಬಿರಿಯಾನಿ ತಿನ್ನೋಕ್ಕೆ ನಾನು ಮೇಯ್ನ್ ಬಂದಿದ್ದಲ್ಲಿ ಚಿಲ್ಲಿ ಬಿರಿಯಾನಿ, ತುಂಬ ಸ್ಪೆಷಲು. ಇದನ್ನು ಹಾಗೆ ಅನ್ಬಾಕ್ಸ್ ಮಾಡೋಣ ಬನ್ನಿ. ಅನ್ಬಾಕ್ಸ್ ಅಲ್ಲ, ಅನ್ಪ್ಯಾಕ್ ಮಾಡೋಣ. ತುಂಬ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೋ ಒಳಗಡೆ ಅಂತ. ಲೆಟ್ಸ್ ಸಿ. ವಾವ್. ಸೊ ಇದರಲ್ಲಿ ಆಮ್ಲೆಟಿಗೆ ಕೊಡ್ತಾರಂತೆ, ಇಲ್ಲ ಅಂತಂದರೆ ಒಂದು ಸಪ್ರೇಟಾಗಿ ಒಂದು ಬಾಯ್ಲ್ಡ್ ಎಗ್ಗು ಇರುತ್ತೆ. ಸೊ ಕಿಲಿ ಬಿರಿಯಾನಿಯಲ್ಲಿ ದೇ ಹ್ಯಾವ್ ವೆರೈಟೀಸ್. ಒಂದು ಬಂದು ಕಿಲಿ ಎಗ್ ಬಿರಿಯಾನಿ, ಕಿಲಿ ಚಿಕನ್ ವಿತ್ ಬಾಯ್ಲ್ಡ್ ಎಗ್ ಬಿರಿಯಾನಿ. ಸೊ ಸ್ಪೆಷಲಾಗಿ ನಾವು ಚಿಕನ್ ವಿತ್ ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀವಿ. ಮ್ಯಾನ್, ತಂದು 20 ನಿಮಿಷ ಮೇಲಾಯಿತು, ಇಲ್ಲಿವರೆಗೆ 2 ಅಷ್ಟೇ ಬಿಸಿಯಾಗಿದೆ ನೋಡಿ. ಈ ಚಿಕನ್ ಪೀಸಿನ ಕ್ವಾಲಿಟಿ ತೋರಿಸ್ತೀನಿ. ವಾವ್, ಬರೀ ಮೂಳೆ ಬೋನ್ ಮಾತ್ರ ಬಂದುಬಿಡ್ಬೇಕು, ಆ ಲೆವೆಲಿಗೆ ಕುಕ್ ಆಗಿರುತ್ತೆ ಒಳಗಡೆ. ಈ ಬಿರಿಯಾನಿಗೋಸ್ಕರ ಮೇಯ್ನಾಗಿ ಬಂದೆ, ಬಟ್ ಹಲವಾರು ಡಿಶಸ್ ತಿಂದೆ. ಬಟ್ ಆ ಎಂಡಲ್ಲಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬಿರಿಯಾನಿ ಸಕ್ಕದಾಗಿ ಕೊಡ್ತು. ಆಲ್ ರೈಟ್ ಅಂತ ಫೈನಲ್ ಆಗಿ ಬಂದು ಇವರ ಸ್ಪೆಷಲ್ ಆಗಿರೋ ಒಂದು ಮಲಬಾರಿ ಸ್ಟೈಲ್ ಬಿರಿಯಾನಿ.
ಸ್ಪೆಷಲಿ ಕಿಲಿ ಬಿರಿಯಾನಿ ಅದು ಸಕ್ಕತ್ತಾಗಿತ್ತು, ಮಸ್ತಾಗಿ ಟ್ರೈ ಮಾಡಿ. ಅದನ್ನು ಬಿಟ್ಟು ನಾವು ಇಲ್ಲಿ ಏನೇನು ತಿಂದ್ವೋ ಆ ಪೊದಿ ಮೀಲ್ಸ್ ಇರಲಿ, ಜೊತೆಗೆ ಆ ಸ್ಟಾರ್ಟರ್ ಐಟಮ್ಸ್ ಇರಲಿ, ಇಟ್ಸ್ ಆಲ್ ನಿಮಗೆ ಒಂದು ರೀತಿ ನಿಮಗೆ ಅಥೆಂಟಿಕ್ ಆ ಕೇರಳ ಸ್ಟೈಲು ಅದರ ಬೇಸ್ ಮಸಾಲೆ ಹೇಗಿರುತ್ತೋ ಆ ಥರ ಮಾಡ್ಕೊಡ್ತಾರೆ. ಆ್ಯಂಡ್ ನೀವು ಹಿಂದೆ ನೋಡ್ತಿರೋದು ಬಂದು ಕಂಪ್ಲೀಟಾಗಿ ಅವರ ಆ್ಯಂಬಿಯನ್ಸು, ಒಂದು ಕೂಲ್ ಆ್ಯಂಡ್ ವೈಬ್ರೆಂಟ್ ಆ್ಯಂಬಿಯನ್ಸು ವಿತ್ ಆ ಲೇಕ್ ವ್ಯೂ ಜೊತೆ ತುಂಬ ಸಗದಾಗಿರುತ್ತೆ. ಬಂದರೆ ಫ್ಯಾಮಿಲಿ ಜೊತೆ ಬಂದರೆ ಇಟ್ಸ್ ಎ ಮಸ್ಟ್ ಟು ಟ್ರೈ ಸ್ಪಾಟ್ ಅಂತೀರಿ. ಸೊ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದರೆ ಒಂದು ಆರಾಮಾಗಿ ಚಿಲ್ಔಟ್ ಮಾಡ್ಕೊಂಡು ಹೋಗೋ ಥರ ಒಂದು ಜಾಗ. ಸೊ ಫುಡ್ಡು ಭಾಳ ಅದ್ಭುತವಾಗಿದೆ, ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಬಿರಿಯಾನಿಗೋಸ್ಕರ ಖಂಡಿತ ಇಲ್ಲಿ ಬರ್ಬೋದು ನೀವು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸುತ್ತಮುತ್ತ ಈ ಒಂದು ಜಾಗದಲ್ಲಿರೋರಿಗೆ ಒಂದು ಒಳ್ಳೆ ಕೇರಳ ಸ್ಟೈಲಿನ ಒಂದು ರೆಸ್ಟೋರೆಂಟ್. ಸೊ ಮತ್ತೊಂದು ಹೊಸ ವಿಡಿಯೋಲಿ ಸಿಗೋಣ ಒಂದು ಹೊಸ ಕಂಟೆಂಟ್ ಜೊತೆ. Until then, bye from Sharp.